ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಮಂತ್ರಮಾಂಗಲ್ಯದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರ ಜನನ 1904 ಡಿಸೆಂಬರ್ 29ರಂದು ಕೊಪ್ಪ ತಾಲೂಕಿನ ಹಿರೇಕೊಡಿಗೆಯಲ್ಲಿ ಆಗುತ್ತೆ. ಇವರ ಮರಣವು 1944 ನವೆಂಬರ್ 11ರಂದು ಆಗುತ್ತೆ ಸ್ನೇಹಿತರೆ. 2016ರಲ್ಲಿ ಇವರಿಗೆ ಪಂಪ ಪುರಸ್ಕಾರ, ಕರ್ನಾಟಕ ರತ್ನ ಪ್ರಶಸ್ತಿ, ರಾಷ್ಟ್ರಕವಿ ಪ್ರಶಸ್ತಿಗಳು ಸಹ. ಜೈ ಭಾರತ ಜನನಿ ತನುಜಾತೆ ಎಂಬ ನಾಡಗೀತೆಯನ್ನು ಎಲ್ಲ ಶಾಲೆಗಳಲ್ಲಿಯೂ ಪ್ರಾರ್ಥನಾ ಗೀತೆಯಾಗಿ ಹಾಡುವುದು ನಮ್ಮ ಭಾರತೀಯರಿಗೆ ಹೆಮ್ಮೆ ಹಿರಿಮೆ. ಕನ್ನಡಿಗರಿಗಾಗಿ ನೀಡಿದ ಗದ್ಯ ಪದ್ಯಗಳು ಅಜರಾಮರವಾಗಿರುತ್ತವೆ. ಇವರ ಮಗ ಪೂರ್ಣಚಂದ್ರ ತೇಜಸ್ವಿಯೂ ಕೂಡ ಕವಿಗಳು, ಬರಹಗಾರರು, ವಿಮರ್ಶಕರು ಆಗಿರುತ್ತಾರೆ. ಕುವೆಂಪುರವರು ಆಡಂಬರಕ್ಕೆ ಯಾವತ್ತೂ ಬೆಲೆ ರಾಷ್ಟ್ರಕವಿ ಕುವೆಂಪುರವರು ಯಾವತ್ತೂ ಆಡಂಬರ ಜೀವನ, ಆಡಂಬರ ಮದುವೆಗೆ ಇವುಗಳಿಗೆ ಒತ್ತು ಕೊಟ್ಟವರಲ್ಲ. ಇವೆಲ್ಲವೂ ಮದುವೆಯ ಹೆಸರಲ್ಲಿ ಮಾಡುವ ದುಂದುವೆಚ್ಚ ಎಂಬ ಭಾವನೆ ಅವರದಾಗಿತ್ತು. ಹಾಗಾಗಿ ಅವರ ಮಗ ಪೂರ್ಣಚಂದ್ರ ತೇಜಸ್ವಿಯವರಿಗೆ ಅತೀ ಸರಳವಾಗಿ ಮಂತ್ರಮಾಂಗಲ್ಯ ಮದುವೆಯನ್ನು ಮಾಡಿಸಿದರು. ತನ್ನ ಮಗನಿಗೆ ಸರಳವಾಗಿ ಮದುವೆ ಮಾಡಿಸಿ ಬಡ ತಂದೆ ತಾಯಿಯವರ ಪಾಲಿಗೆ ದೇವರಾದರು. ಇದರಿಂದ ಎಷ್ಟೋ ತಂದೆ ತಾಯಿಯರು ನಿಟ್ಟುಸಿರು ಬಿಟ್ಟಂತಾಗಿದೆ. ಇವರ ವಿಚಾರಕ್ಕೆ ಮಠ ಮಾನ್ಯಗಳು ಕೈಜೋಡಿಸಿದವು. ಅದಕ್ಕೆ ಉದಾಹರಣೆ ಅಂದರೆ ಧರ್ಮಸ್ಥಳದಲ್ಲಿ ನಡೆಯುವ ಸಾಮೂಹಿಕ ಮದುವೆಯು ಒಂದು ಸಾಕ್ಷಿಯಾಗಿರುತ್ತದೆ. ಕುವೆಂಪುರವರ ಸರಳತೆ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಬೇಕು. ಮದುವೆ, ಹುಟ್ಟುಹಬ್ಬ, ಮದುವೆ ವಾರ್ಷಿಕೋತ್ಸವ ಇಂಥವುಗಳಿಗೆ ದುಂದು ವೆಚ್ಚ ಮಾಡಬಾರದು ಎಂದು ತೋರಿಸಿಕೊಟ್ಟ ಮಹಾನ್ ವ್ಯಕ್ತಿ ನಮ್ಮ ಚೇತನ, ನಮ್ಮ ರಾಷ್ಟ್ರಕವಿ ಕುವೆಂಪುರವರು. ಪೂರ್ಣಚಂದ್ರ ತೇಜಸ್ವಿ 1938ರಲ್ಲಿ ಜನನ, ಹುಟ್ಟಿದ್ದು ಕುಪ್ಪಳ್ಳಿಯಲ್ಲಿ. ಮರಣ 2007ರಲ್ಲಿ ಏಪ್ರಿಲ್ನಲ್ಲಿ ಮೂಡಿಗೆರೆಯಲ್ಲಿ ತಮ್ಮ ಚಿತ್ರಕೂಟ ಮನೆಯಲ್ಲಿ. ಇವರು ಸಾಹಿತಿ ಹಾಗೂ ವಿಜ್ಞಾನಿಯೂ ಹೌದು. ತೇಜಸ್ವಿ ಅವರದು ಕೂಡ ತಂದೆಯಂತೆಯೇ ಸರಳ ಸಜ್ಜನ ವ್ಯಕ್ತಿತ್ವ ಇವರದು. ಅನೇಕ ಗೌರವಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಇವರ ಮದುವೆ ವಾರ್ಷಿಕೋತ್ಸವದ ಈ ದಿನವು ಎಲ್ಲರಿಗೂ ಮಾದರಿಯಾಗಲಿ ಎಂದು ಬಯಸೋಣ. ಅವರು ತೋರಿಸಿದ ದಾರಿಯಲ್ಲೇ ಸಾಗೋಣ ಎಂದು ಹೇಳುತ್ತಾ ಮಂತ್ರಮಾಂಗಲ್ಯದ ಮಾಹಿತಿಯ ಬಗ್ಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಎಲ್ಲಿವರೆಗೂ ಟೇಕ್ ಕೇರ್, ಬಾಯ್.